ಇವರು ಕಮಿಷನರ್ ಯಾರು ಬಂದರು ಅವ್ರು ಕೇಳಿಸ್ಕೊಳ್ತಾನೆ ಇಲ್ಲ. ನಾವೆಲ್ಲ ಆನ್ಸರ್ ಮಾಡ್ತಾ ಇದ್ದೀವಿ, ಮೇಡಮ್ ಈ ಥರ ಇದೆ, ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ತೋರ್ತಾ ಇದ್ದೀವಿ ಹೈಕೋರ್ಟಿಂದ ಆರ್ಡ್ರ್ ಅಂತ. ಇಲ್ಲ ನಮ್ಮ ಹೆಡ್ ಆಫೀಸಿಂದ ನಮಗೆ ಇದಾಗಿದೆ, ನಾವು ಸೀಸ್ ಮಾಡಲೇಬೇಕು ಅಂದ್ಬಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ಸೀಸ್ ಮಾಡ್ತಾ ಇದ್ದೀವಿ. ಅರ್ಧ ಕಟ್ಟಬೇಕು ಅಂತ ನಮ್ಗೆ ಕೋರ್ಟಿಂದ ಆರ್ಡ್ರ್ ಆಗಲಿ ಕಟ್ತೀವಿ. ಕೋರ್ಟಲ್ಲಿ ಅಲ್ಲಿ ನಾವು ಕೋರ್ಟ್ಗೆ ಹೋಗ್ತೀವಿ, ಈಗ ಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದ್ದಲ್ಲ, ನಿಮ್ಗೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ 3 ತಿಂಗಳು ಸಬ್ಮಿಟ್ ಮಾಡಿ ಅಂತ ಹೇಳಿದರು. ಇವ್ರು ಯಾವುದೇ ರೀತಿ ಸಬ್ಮಿಟ್ ಮಾಡಿಲ್ವಲ್ಲ ಇಲ್ಲಿ. ಪೇಮೆಂಟ್ ಮಾಡಿದ್ದೀವಿ, ಅವ್ರು ಆರ್ಡ್ರ್ ಏನು ಮಾಡಿದ್ರು ಹೈಕೋರ್ಟಲ್ಲಿ ಅದ್ರ ಪ್ರಕಾರ ಪೇಮೆಂಟ್ ಮಾಡಿದ್ದೀವಿ. BBMP ಆಫೀಸಲ್ಲಿ ಕಟ್ಟಿದ್ದೀವಿ. 1,92,00,000 ಆರ್ಡ್ರ್ ಆಗಿತ್ತು, ಅಷ್ಟು ಕಟ್ಟಿದ್ದೀವಿ. ಓಪನ್ ಇರಬೇಕು ಮೇಡಮ್, ಸೀಸ್ ಮಾಡಿದಾರಲ್ಲ ಮೇಡಮ್. ನಾವು ಸೀಸ್ ಮಾಡಿ ನಾವು ಕೋರ್ಟ್ಗೆ ಹೋಗ್ತೀವಿ, ಕೋರ್ಟಿಂದ ಸ್ಟೇ ತೊಗೊಂಬರ್ತೀವಿ. ಅಲ್ಲ ಇದು ಅನ್ಯಾಯ, ಅವ್ರು ಮಾಡ್ತಾ ಇರೋದೇ ಅನ್ಯಾಯ. ಅದು ನಾವು ಅವ್ರ ಮೇಡಮ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಮೇಡಮ್ ಈ ಥರ ಆಗಿದೆ ನೋಡೋಕ್ಕೆ. ಅವ್ರು ನೋಡ್ತಾನೆ ಇಲ್ವಲ್ಲ. ನಮಗೆ ಹೆಡ್ ಆಫೀಸಿಂದ ಮೇಲಿಂದ ನಮಗೆ ಪ್ರೆಷರ್ ಇದೆ, ನಾವು ಸೀಸ್ ಮಾಡಬೇಕು ಅಷ್ಟೇ, ಬೇರೆ ಏನು ಮಾತಾಡ್ತಿಲ್ಲ. ಅವರು ಸೀಸ್ ಮಾಡಬೇಕಷ್ಟೇ ಸರ್. ನೋಟಿಸ್ ಇಶ್ಯೂ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ತೋರಿಸ್ತಾ ಇದೀವಲ್ಲ, ಅವರು ಸರ್ ನೋಟಿಸ್ ಇಶ್ಯೂ ಮಾಡಿದ್ರೆ ನಮ್ಮ ಹತ್ರ ಅಕ್ಲಾಜ್ಮೆಂಟ್ ತೊಗೊಂಡಿದ್ರೆ ನಾವು ಸಿಗ್ನೇಚರ್ ಬರ್ದಿರ್ತೀವಿ ಸರ್. ನಾವು ನೋಟಿಸ್ ತೊಗೊಂಡಿದ್ರೆ ಅವ್ರ ಹತ್ರ ತೋರ್ಸಕ್ಕೆ ಹೇಳಿ ಸರ್. ಅದನ್ನು ಈ ಹೈಕೋರ್ಟ್ ಆರ್ಡರ್ ಆದಮೇಲೆ ಯಾವ್ದಾರು ಒಂದು ನೋಟಿಸ್ ಇಶ್ಯೂ ಮಾಡಿದಾರೋ ಅದಕ್ಕೆ ಸಿಗ್ನೇಚರ್ ಇದ್ರೆ ತೋರ್ಸಕ್ಕೆ ಹೇಳಿ ಸರ್. ಸರ್ ಅದೇ ಎಲ್ಲ ತುಂಬ ಪ್ರೆಷರ್ ಬರ್ತಾ ಇದೆ, ಬಂದಲ್ಲಿ ಸೀಸ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಕೇಳಿದ್ರೆ ಅವ್ರು ಏನು ಒಂದಕ್ಕೂ ಆನ್ಸರ್, ನಾವು ಕೊಡೋ ಆನ್ಸರ್ಗೆ ಅವ್ರು ಏನು ಆನ್ಸರ್ ಇಲ್ಲ ಅವ್ರದ್ದು. ಜಸ್ಟ್ ಇಲ್ಲ ಸೀಸ್ ಮಾಡ್ತೀವಿ, ನಮ್ಮ ಹೆಡ್ ಆಫೀಸಿಂದ ಪ್ರೆಷರ್ ಬಂದಿದೆ, ನಾವು ಮಾಡ್ತೀವಿ ಅಷ್ಟೇ ಸರ್. ಪ್ರಕಾಶ್ ಅಂತ ಮ್ಯಾನೇಜರಾಗಿ ಕೆಲಸ ಮಾಡ್ತೀವಿ ಸರ್. ಅಪ್ಲೈ